ವಿದ್ಯಾರ್ಥಿಗಳೇ, ಇವತ್ತು ಪ್ರಥಮ PUCಯಲ್ಲಿ ಅಧ್ಯಾಯ 4 ಬಡತನದ ಬಗ್ಗೆ ನಾವು ಕೊನೆಯ ತರಗತಿಯಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ನೋಡ್ಕೊಳ್ಳೋಣ. ಈಗ ಬಡತನವನ್ನು ಕಡಿಮೆಗೊಳಿಸುವ ನೀತಿಗಳು ಮತ್ತು ಕಾರ್ಯಕ್ರಮಗಳು, ಬಡತನವನ್ನು ಕಡಿಮೆಗೊಳಿಸುವಂತಹ ನೀತಿಗಳು ಮತ್ತು ಕಾರ್ಯಕ್ರಮಗಳು ಅಥವಾ ಬಡತನವನ್ನು ಉಪಶಮನಗೊಳಿಸಲು ಸರ್ಕಾರ ಕೈಗೊಂಡಂತಹ ಕಾರ್ಯಕ್ರಮಗಳು ಅಂತಲೂ ಸಹ ನಾವು ನೋಡಬಹುದು. ಸರ್ಕಾರ ಬಡತನವನ್ನ ಕಡಿಮೆಗೊಳಿಸಲು ಕೈಗೊಂಡಂತಹ ಕಾರ್ಯಕ್ರಮಗಳು. ಇಲ್ಲಿ ಬಡತನವನ್ನ ನಿವಾರಣೆ ಮಾಡಬೇಕು ಅನ್ನುವ ಉದ್ದೇಶದಿಂದ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂತು. ಸ್ವತಂತ್ರ ನಂತರದಲ್ಲಿ ಬೆಳವಣಿಗೆ ಆಧಾರಿತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂತಹ ಭಾರತ ಸರ್ಕಾರ ಇಲ್ಲಿ ಮುಖ್ಯವಾಗಿ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯವನ್ನು ಹೆಚ್ಚಿಸುವುದರ ಮೂಲಕ ಒಟ್ಟಾರೆ ದೇಶದ ಬೆಳವಣಿಗೆಯನ್ನು ಅಭಿವೃದ್ಧಿಯನ್ನು ಸಾಧಿಸಿ ಆ ಮೂಲಕ ಜನರಲ್ಲಿರ್ತಕ್ಕಂಥ ಬಡತನವನ್ನ ಹೋಗಲಾಡಿಸಬೇಕು ಅಂತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತು. ಆ ಕಾರ್ಯಕ್ರಮವನ್ನ ನಾವು ಬೆಳವಣಿಗೆ ಆಧಾರಿತ ಕಾರ್ಯಕ್ರಮಗಳು ಅಂತೇಳಿ ಕರಿತೀವಿ. ಇದರಲ್ಲಿ ಪ್ರಮುಖವಾಗಿ ಕೃಷಿಯನ್ನು ಅಭಿವೃದ್ಧಿಪಡಿಸೋದು, ಕೈಗಾರಿಕಾ ಉತ್ಪಾದನೆಯನ್ನು ಹೆಚ್ಚಿಸೋದು, ಹಾಗೆಯೇ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸುವುದು ಇದರ ಮುಖ್ಯ ಕಾರ್ಯಕ್ರಮಗಳಾಗಿರ್ತದೆ. ಆದರೆ ಈ ಕಾರ್ಯಕ್ರಮಗಳು ಯಶಸ್ವಿ ಆಗಿಲ್ಲ ಅಂತಕ್ಕಂಥದನ್ನ ನಿನ್ನೆ ನಾವು ನೋಡಿದೀವಿ. ಇಲ್ಲಿ ಮುಖ್ಯವಾಗಿ ಭೂ ಸುಧಾರಣೆಗಳು ವ್ಯವಸ್ಥಿತವಾಗಿ ಅದು ಅನುಷ್ಠಾನಗೊಳ್ಳಿಲ್ಲ ಮತ್ತು ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಳ ಆಯಿತು. ಹಾಗೆಯೇ ಹಸಿರು ಕ್ರಾಂತಿ ಅಂತಕ್ಕಂಥದ್ದು ಕೆಲವೇ ಪ್ರದೇಶಗಳಿಗೆ ಸೀಮಿತ ಆಯಿತು. ಈ ಎಲ್ಲ ಕಾರಣಗಳಿಂದಾಗಿ ಬೆಳವಣಿಗೆ ಆಧಾರಿತ ಕಾರ್ಯಕ್ರಮಗಳು ಯಶಸ್ವಿಯಾಗಲಿಲ್ಲ ಅನ್ನೋದನ್ನ ನಾವು ನಿನ್ನೆ ದಿನ ನೋಡಿ. ಹಾಗೆಯೇ ಈ ಮತ್ತೊಂದು ನೇರವಾಗಿ ಬಡಜನರನ್ನ ಗುರುತಿಸುವಂತಹ ಒಂದು ಕಾರ್ಯಕ್ರಮವನ್ನ ಸರ್ಕಾರ ಹಮ್ಮಿಕೊಳ್ತದೆ. ಬಡಜನರನ್ನ ಗುರುತಿಸುವಂತಹ ಕಾರ್ಯಕ್ರಮಗಳು, ಯಾರು ಬಡಜನರಿದ್ದರೋ ಅವರನ್ನ ಫಲಾನುಭವಿಗಳಾಗಿ ಗುರುತಿಸಿ ಅವರಿಗೆ ನೇರವಾಗಿ ಉದ್ಯೋಗ ಮತ್ತು ಆದಾಯವನ್ನು ಹೆಚ್ಚಿಸತಕ್ಕಂಥ ಕಾರ್ಯಕ್ರಮಗಳು. ಅವರಿಗೆ ನೇರವಾಗಿ ಉದ್ಯೋಗವನ್ನು ನೀಡೋದ್ರ ಮೂಲಕ ಅವರ ಆದಾಯವನ್ನು ಹೆಚ್ಚಿಸುವಂತಹ ಕಾರ್ಯಕ್ರಮಗಳನ್ನ ನಾವು ನಿನ್ನೆ ದಿನ ಉದ್ಯೋಗ ಮತ್ತು ಆದಾಯದ ಕಾರ್ಯಕ್ರಮ, ಆದಾಯ ಸೃಷ್ಟಿ ವಿಧಾನಗಳಲ್ಲಿ ನೋಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ, ಹಾಗೆಯೇ ಸ್ವರ್ಣ ಜಯಂತಿ ಗ್ರಾಮ ಸ್ವ ಯೋಜನೆ, ಗ್ರಾಮ ಸ್ವ ಉದ್ಯೋಗ ಯೋಜನೆ, ಸ್ವರ್ಣ ಜಯಂತಿ ಗ್ರಾಮ ಸ್ವ ಉದ್ಯೋಗ ಯೋಜನೆಯನ್ನ ಅತ್ಯಂತ ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ದೀವಿ. ನಗರ ಪ್ರದೇಶದಲ್ಲಿರ್ತಕ್ಕಂತಹ ಯುವಕರಿಗೆ, ವಿದ್ಯಾವಂತ ಯುವಕರಿಗೆ ಮತ್ತು ಯುವತಿಯರಿಗೆ, ಯಾರು ವಿದ್ಯಾವಂತರಾಗಿದ್ದರು, ಯಾರು ಈ ಕೌಶಲ್ಯವನ್ನು ಹೊಂದಿರತಕ್ಕಂಥವರು, ಅವರಿಗೆ ಹಣಕಾಸಿನ ನೆರವುಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು. ಅದರಲ್ಲೂ ಮುಖ್ಯವಾಗಿ ಈ ಸ್ವಸಹಾಯ ಗುಂಪುಗಳ ಮೂಲಕ ಹಣಕಾಸಿನ ನೆರವನ್ನ ಒದಗಿಸಿ ಅವರ ಒಂದು ಸ್ವಂತ ಸ್ವ ಉದ್ಯೋಗಗಳನ್ನು ಅವಲಂಬಿಸೋದಕ್ಕೆ ಅನುಕೂಲಕರವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿತು. ಅದೇ ರೀತಿ ಗ್ರಾಮ ಸ್ವ ಯೋಜನೆಯಲ್ಲಿ, ಸ್ವ ಉದ್ಯೋಗ ಯೋಜನೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ನಿರುದ್ಯೋಗಿ ಯುವಕರಿಗೆ ಮತ್ತು ಯುವತಿಯರಿಗೆ ಅಲ್ಲಿ ಒಂದು ಸ್ವಸಹಾಯ ಗುಂಪುಗಳ ಮೂಲಕ ಹಣಕಾಸಿನ ನೆರವನ್ನು ಸಹ ಇಲ್ಲಿಯೂ ಸಹ ಒದಗಿಸಿಕೊಡಲಾಯಿತು. ಹೀಗೆ ಯಾರು ಸಾಲವನ್ನು ತೆಗೆದುಕೊಂಡು ವ್ಯವಸ್ಥಿತವಾಗಿ ಸರಿಯಾದ ರೀತಿಯಲ್ಲಿ ಪಾವತಿ ಮಾಡ್ತಾರೋ ಅದಕ್ಕೆ ಸರ್ಕಾರ ಆರ್ಥಿಕ ನೆರವನ್ನ, ಸಬ್ಸಿಡಿಯನ್ನು ಸಹ ಕೊಡ್ತಕ್ಕಂತಹ ಯೋಜನೆ ಇದಾಗಿತ್ತು. ಆನಂತರ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ ನಂತರ ಇಲ್ಲಿ ಮುಖ್ಯವಾಗಿ ಆದಾಯ ಸೃಷ್ಟಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತದೆ. ಆದಾಯ ಸೃಷ್ಟಿ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಕೂಲಿಗಾಗಿ ಕಾಡು ಯೋಜನೆ, ಮತ್ತೊಂದು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ, ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯನ್ನ ಹಮ್ಮಿಕೊಳ್ಳುತ್ತೆ. ಈ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಕೂಲಿಗಾಗಿ ಕಾಡಿನಲ್ಲಿ ಶ್ರಮಿಕರಿಗೆ, ಯಾರು ಶ್ರಮವನ್ನ ಅಥವಾ ಯಾರು ಬಡವರಿರ್ತಾರೋ ಅವರಿಗೆ ಉದ್ಯೋಗವನ್ನು ಒದಗಿಸಿಕೊಟ್ಟು ಅವರಿಗೆ ಹೆಚ್ಚಿನ ಭಾಗವನ್ನ ಕಾಳನ್ನು ಒದಗಿಸತಕ್ಕಂಥದ್ದು, ಆಹಾರ ಧಾನ್ಯಗಳನ್ನ ಒದಗಿಸಿಕೊಡುವುದರ ಮೂಲಕ ಅಲ್ಲಿ ಆಹಾರದ ಸಮಸ್ಯೆಯನ್ನ, ಹಸಿವಿನಿಂದ ಅವರನ್ನ ಪಾರು ಮಾಡ್ತಕ್ಕಂಥದ್ದು. ಮತ್ತೊಂದು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಜಾಬ್ ಕಾರ್ಡ್ಗಳನ್ನ, ಉದ್ಯೋಗ ಕಾರ್ಡ್ಗಳನ್ನ ನೀಡ್ತಕ್ಕಂಥದ್ದು.
ಯಾರು ಕುಶಲ ಅಥವಾ ಕೌಶಲ್ಯ ರಹಿತವಾಗಿರ್ತಕ್ಕಂತಹ ಕಾರ್ಮಿಕರಿದ್ದಾರೋ ಅವರಿಗೆ, ಯಾರು ಬಡತನದಲ್ಲಿದ್ದಾರೋ ಮತ್ತು ಯಾರು ನಿರುದ್ಯೋಗಿಗಳಾಗಿದ್ದರು, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಬಡತನದಲ್ಲಿರ್ತಕ್ಕಂಥವರು ಮತ್ತು ನಿರುದ್ಯೋಗಿಗಳು ಯಾರು ಕೌಶಲ್ಯ ರಹಿತರಾಗಿರ್ತಾರೋ ಅಂತಹ ಕಾರ್ಮಿಕರನ್ನ ಗುರುತಿಸಿ ಅವರಿಗೆ ಜಾಬ್ ಕಾರ್ಡ್ಗಳನ್ನು ನೀಡ್ತಕ್ಕಂಥದ್ದು. ಜಾಬ್ ಕಾರ್ಡ್ಗಳ ಮೂಲಕ ಅವರಿಗೆ ವರ್ಷದಲ್ಲಿ 100 ದಿನಗಳ ಕಾರ್ಯಕ್ರಮ, 100 ದಿನಗಳ ಉದ್ಯೋಗವನ್ನು ಒದಗಿಸುತ್ತದೆ. ವರ್ಷದಲ್ಲಿ 100 ದಿನಗಳ ಕಾಲ ನಿರಂತರವಾಗಿರ್ತಕ್ಕಂಥ ಉದ್ಯೋಗವನ್ನು ಒದಗಿಸಿಕೊಡುತ್ತದೆ. ಆ ಮೂಲಕ ಆ ಉದ್ಯೋಗಕ್ಕೆ ಪ್ರತಿಯಾಗಿ ಅವರಿಗೆ ಕೂಲಿಯನ್ನು ಸಹ ನೀಡುತ್ತದೆ. ಹೀಗಾಗಿ ಅಲ್ಲಿ ಉದ್ಯೋಗದ ಒಂದು ಅಭಾವ ಅಥವಾ ನಿರುದ್ಯೋಗದ ಸಮಸ್ಯೆಗೆ ಪರಿಹಾರ, ಮತ್ತೊಂದು ಕಡೆ ಆದಾಯವೂ ಸಹ ಹೆಚ್ಚಾಗೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಈ ಉದ್ಯೋಗ ಸೃಷ್ಟಿಯಿಂದ ಆಗ್ತಕ್ಕಂತಹ ಪ್ರಮುಖ ಅನುಕೂಲಗಳು ಅಂತ ಹೇಳಿದ್ರೆ, ಜನರ ಆದಾಯ ಹೆಚ್ಚಳ ಆಯಿತು, ಜೀವನ ಮಟ್ಟದಲ್ಲಿ ಸುಧಾರಣೆ ಆಯಿತು, ಹಾಗೇನೆ ಮತ್ತೆ ನೋಡೋದಾದ್ರೆ ಜನರ ಆಸ್ತಿ ಮತ್ತು ಆದಾಯಗಳು ಹೆಚ್ಚಾದವು, ಸಾಮಾಜಿಕ ಮತ್ತು ರಾಜಕೀಯ ಹಾಗೇನೆ ಆರ್ಥಿಕ ಸ್ಥಾನಮಾನಗಳು ಸಹ ಹೆಚ್ಚಾದವು. ಇಷ್ಟೆಲ್ಲವನ್ನು ಸಹ ನಾವು ನಿನ್ನೆಯ ತರಗತಿಯಲ್ಲಿ ನೋಡಿದ್ದೀವಿ. ನಿನ್ನೆಯ ತರಗತಿಯಲ್ಲಿ ಮುಖ್ಯವಾಗಿ ಬೆಳವಣಿಗೆ ಆಧಾರಿತ ಕಾರ್ಯಕ್ರಮಗಳು ಮತ್ತು ಉದ್ಯೋಗ ಹಾಗೂ ಆದಾಯ ಸೃಷ್ಟಿ ಕಾರ್ಯಕ್ರಮಗಳನ್ನ ನೋಡಿದ್ದೀವಿ. ಈಗ ಕನಿಷ್ಠ ಮೂಲ ಸೌಕರ್ಯ ಒದಗಿಸುವ ಕಾರ್ಯಕ್ರಮಗಳು. ಕನಿಷ್ಠ ಮೂಲ ಸೌಕರ್ಯ ಒದಗಿಸುವ ಕಾರ್ಯಕ್ರಮಗಳು. ಮೂಲ ಸೌಕರ್ಯ ಒದಗಿಸುವ ಕಾರ್ಯಕ್ರಮಗಳು. ಮೂಲ ಸೌಕರ್ಯವನ್ನು ಒದಗಿಸುವಂತಹ ಕಾರ್ಯಕ್ರಮ. ಇಲ್ಲಿ ಕನಿಷ್ಠ ಮೂಲ ಸೌಕರ್ಯಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಬಡವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಶಿಕ್ಷಣ, ಆರೋಗ್ಯ, ವಸತಿ, ರಸ್ತೆಗಳು, ವಿದ್ಯುತ್ತು, ಕುಡಿಯುವ ನೀರು, ಮನೆಗಳ ನಿರ್ಮಾಣ, ಇವೆಲ್ಲವೂ ಸಹ ಯಾವುದು ಕನಿಷ್ಠ ಮೂಲಭೂತ ಸೌಕರ್ಯಗಳು. ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿರ್ತಕ್ಕಂಥ ಬಡವರಿಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೆ. ಯಾವ್ಯಾವು? ಬಡವರಿಗೆ ಉಚಿತ ಶಿಕ್ಷಣ, ಉಚಿತ ಆರೋಗ್ಯ ಸೌಲಭ್ಯಗಳು, ಉಚಿತ ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥದ್ದು, ವಿದ್ಯುತ್ ಸಂಪರ್ಕವನ್ನು ಒದಗಿಸಿಕೊಡ್ತಕ್ಕಂಥದ್ದು, ರಸ್ತೆಗಳನ್ನು ನಿರ್ಮಾಣ ಮಾಡಿಕೊಡ್ತಕ್ಕಂಥದ್ದು, ಶುದ್ಧ ಕುಡಿಯುವ ನೀರನ್ನ ಒದಗಿಸಿಕೊಡ್ತಕ್ಕಂಥದ್ದು, ಇವೆಲ್ಲವೂ ಸಹ ಈ ಕನಿಷ್ಠ ಮೂಲಭೂತ ಸೌಕರ್ಯ ಒದಗಿಸುವಂತಹ ಕಾರ್ಯಕ್ರಮಗಳಾಗಿವೆ. ಅದರಲ್ಲಿ ಮೊದಲನೇದಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. ಗ್ರಾಮ ಸಡಕ್ ಯೋಜನೆ. ಸಡಕ್ ಯೋಜನೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ PMGSY ಅಂತ. PMGSY ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಮುಖ್ಯವಾಗಿ ಗ್ರಾಮಗಳ ಮಧ್ಯೆ ರಸ್ತೆ ಸಂಪರ್ಕವನ್ನ ಅಭಿವೃದ್ಧಿಪಡಿಸತಕ್ಕಂಥದ್ದು. ಎರಡು ಗ್ರಾಮಗಳ ನಡುವೆ ಗ್ರಾಮದಿಂದ ಗ್ರಾಮಕ್ಕೆ ಸಂಪರ್ಕಿಸುವಂತಹ ರಸ್ತೆಗಳನ್ನ ಸರ್ವ ಋತು ರಸ್ತೆಗಳನ್ನಾಗಿ ಪರಿವರ್ತಿಸುವುದು. ಗ್ರಾಮದಿಂದ ಗ್ರಾಮಕ್ಕೆ ಸಂಪರ್ಕ ರಸ್ತೆಗಳನ್ನ ಅಭಿವೃದ್ಧಿಪಡಿಸಬೇಕು. ಆ ರಸ್ತೆಗಳು ಹೇಗಿರಬೇಕು? ಸರ್ವ ಋತು ರಸ್ತೆಗಳು, ಅಂದ್ರೆ ಎಲ್ಲಾ ಕಾಲದಲ್ಲೂ ಸಹ ಅದು ಬಳಸೋದಕ್ಕೆ ಯೋಗ್ಯವಾಗಿರ್ತಕ್ಕಂತಹ ರಸ್ತೆಗಳನ್ನ ನಿರ್ಮಾಣ ಮಾಡತಕ್ಕಂಥದ್ದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಈ ಯೋಜನೆಯಲ್ಲಿ ಸಾಕಷ್ಟು ಬಹುತೇಕ ಕೆಲಸಗಳು ಒಳ್ಳೆಯ ಗುಣಮಟ್ಟದ ರಸ್ತೆಗಳನ್ನ ನಿರ್ಮಾಣ ಮಾಡಲಾಗಿದೆ ಮತ್ತು ಈ ಯೋಜನೆಗೆ ಹೆಚ್ಚು ಜನಪ್ರಿಯತೆಯನ್ನು ಸಹ ಪಡೆದಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂತಹ ಯೋಜನೆಯಾಗಿದೆ. ಉತ್ತಮ ಗುಣಮಟ್ಟದ ರಸ್ತೆಗಳನ್ನು ಸಹ ಇವತ್ತು ನಾವು ಇಲ್ಲೆಲ್ಲ ನೋಡಬಹುದು. ಎಲ್ಲ ತಾಲೂಕು ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಪಂಚಾಯಿತಿ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ಕೊಡಲಾಗ್ತಾ ಇದೆ. ಹಾಗಾಗಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತಕ್ಕಂಥದ್ದು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಯೋಜನೆ. ರಸ್ತೆಗಳ ಅಭಿವೃದ್ಧಿಗಾಗಿ ಈ ಯೋಜನೆಯನ್ನ ಭಾರತ ಸರ್ಕಾರ
ಹಳ್ಳಿಗಳ ಅಭಿವೃದ್ಧಿಗಾಗಿ ನೀಡಿರ್ತಕ್ಕಂಥದ್ದು. ಅನಂತರ ಎರಡನೇದಾಗಿರ್ತಕ್ಕಂಥದ್ದು ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ. ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ. ಗ್ರಾಮೋದಯ ಯೋಜನೆ ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ PMGY ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ. ಈ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ, ಆರೋಗ್ಯ, ಆರೋಗ್ಯ, ರಸ್ತೆಗಳು, ವಿದ್ಯುತ್ ಮತ್ತು ಕುಡಿಯುವ ನೀರು ಈ ಐದು ಸೌಲಭ್ಯಗಳನ್ನ ಒದಗಿಸಿಕೊಡ್ತಕ್ಕಂಥ ಒಂದು ಗ್ರಾಮವನ್ನು ತೆಗೆದುಕೊಂಡ್ರೆ ಆ ಗ್ರಾಮದ ಒಳಗಡೆ ಬರ್ತಕ್ಕಂಥ ಎಲ್ಲ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸತಕ್ಕಂಥದ್ದು, ಹಾಗೆಯೇ ಆ ಗ್ರಾಮಕ್ಕೆ ಸಂಪೂರ್ಣವಾಗಿ ವಿದ್ಯುತ್ ಅನ್ನ ಒದಗಿಸಿಕೊಡ್ತಕ್ಕಂಥದ್ದು, ಹಾಗೆಯೇ ಕುಡಿಯುವ ನೀರು, ಅಲ್ಲಿ ಜನರಿಗೆ ಶುದ್ಧವಾಗಿರ್ತಕ್ಕಂಥ ಕುಡಿಯುವ ನೀರನ್ನು ಒದಗಿಸಿಕೊಡ್ತಕ್ಕಂಥದ್ದು, ಅಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸುವುದು, ಅಂದ್ರೆ ಆಸ್ತಿಗಳನ್ನ ನಿರ್ಮಾಣ ಮಾಡುವುದು, ಸಾಮುದಾಯಿಕವಾಗಿರ್ತಕ್ಕಂಥ ಆಸ್ತಿಗಳು, ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸತಕ್ಕಂಥದ್ದು, ಆರೋಗ್ಯ ಸಂಸ್ಥೆಗಳನ್ನ, ಅಲ್ಲಿ ವೈದ್ಯಕೀಯ ಸೌಲಭ್ಯಗಳನ್ನ ಒದಗಿಸಿಕೊಡುವುದರ ಮೂಲಕ ಗ್ರಾಮಗಳನ್ನ ಅಭಿವೃದ್ಧಿಪಡಿಸೋದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿತ್ತು. ಹಾಗಾಗಿ ಶಿಕ್ಷಣ, ಆರೋಗ್ಯ, ರಸ್ತೆಗಳು, ವಿದ್ಯುತ್ ಮತ್ತು ಕುಡಿಯುವ ನೀರು ಈ ಸೌಲಭ್ಯಗಳನ್ನ ಒದಗಿಸಲು ಈ ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆಯನ್ನ ಅನುಷ್ಠಾನಕ್ಕೆ ತರಲಾಯಿತು. ಒಟ್ಟಾರೆ ಇಲ್ಲಿ ಸಮುದಾಯದ ಆಸ್ತಿಗಳನ್ನ, ಸಾರ್ವಜನಿಕ ಆಸ್ತಿಗಳನ್ನ ನಿರ್ಮಾಣ ಮಾಡಲು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿತ್ತು. ಅನಂತರ ಮೂರನೇದಾಗಿರ್ತಕ್ಕಂಥದ್ದು ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ. ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ. ವಾಲ್ಮೀಕಿ ಅಂಬೇಡ್ಕರ್ AVMBA MBAY ಅಂಬೇಡ್ಕರ್ ಯೋಜನೆ. ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ. ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ. ಈ ಯೋಜನೆಯನ್ನ ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂತಹ ಜನರಿಗಾಗಿ ವಸತಿ ಸೌಲಭ್ಯಗಳನ್ನು ಒದಗಿಸುವುದು. ಈ ಯೋಜನೆಯ ಮುಖ್ಯ ಉದ್ದೇಶ ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂತಹ ಬಡ ಜನರಿಗೆ ವಸತಿ ಸೌಕರ್ಯಗಳನ್ನು ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿತ್ತು. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲಿರ್ತಕ್ಕಂತಹ ಬಡ ಜನರಿಗೆ ಉಚಿತ ಮನೆಗಳನ್ನ ನಿರ್ಮಿಸಿಕೊಡ್ತಕ್ಕಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿತ್ತು. ಅನಂತರ ಆರೋಗ್ಯ ಸೌಲಭ್ಯಗಳು ಮತ್ತು ವಸತಿ, ಆಹಾರವನ್ನು ಒದಗಿಸುವುದಕ್ಕೋಸ್ಕರ, ಎಲ್ಲ ಜನರಿಗೂ ಸಹ ಆಹಾರವನ್ನು ಒದಗಿಸುವುದಕ್ಕೋಸ್ಕರ ಆಹಾರ ಮತ್ತು ಪೌಷ್ಟಿಕಾಂಶತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸುತ್ತದೆ. ಅದರಲ್ಲಿ ಮೊದಲನೇದಾಗಿ ಇರತಕ್ಕಂಥದ್ದು ಸಾರ್ವಜನಿಕ ವಿತರಣಾ ವ್ಯವಸ್ಥೆ. ಸಾರ್ವಜನಿಕ ವಿತರಣಾ ವ್ಯವಸ್ಥೆ. PDS ಅಂತ ಕರಿತೀವಿ ಇದನ್ನ. PDS ಅಂದ್ರೆ ಯಾರು ಬಡತನದ ರೇಖೆಗಿಂತ ಕೆಳಗಿರ್ತಾರೋ ಅಂತಹ ಜನರಿಗಾಗಿ ಅಗತ್ಯವಾಗಿರ್ತಕ್ಕಂತಹ ಸರಕುಗಳನ್ನು, ಆಹಾರ ಧಾನ್ಯಗಳು, ಅಗತ್ಯ ಆಹಾರ ಸರಕುಗಳನ್ನು ಮಾರುಕಟ್ಟೆ ಬೆಲೆಗಿಂತಲೂ ಸಹ ಕಡಿಮೆ ಬೆಲೆಯಲ್ಲಿ ಬಡವರಿಗೆ ಒದಗಿಸಿಕೊಡ್ತಕ್ಕಂತಹ ಯೋಜನೆ. ಇದನ್ನು ಸಾರ್ವಜನಿಕ
ವಿತರಣಾ ವ್ಯವಸ್ಥೆ ಅಂತೇಳಿ ಕರಿತೀವಿ. ಈ ಯೋಜನೆಯಲ್ಲಿ ಯಾರು ಬಡತನದ ರೇಖೆಗಿಂತ ಕೆಳಗಿರ್ತಾರೋ ಅವ್ರಿಗೆ ಏನ್ ಮಾಡ್ತಾರೆ, ಆಹಾರ ಧಾನ್ಯಗಳು ಮುಖ್ಯವಾಗಿ ಅಕ್ಕಿ, ಗೋಧಿ, ಸಕ್ಕರೆ, ಹಾಗೇನೆ ಇತರೆ ಬೇಕಾಗಿರ್ತಕ್ಕಂಥ ಎಣ್ಣೆ, ಈ ತರದಾಗಿರ್ತಕ್ಕಂಥ ವಸ್ತುಗಳು, ಆಹಾರ ಧಾನ್ಯಗಳನ್ನ ಒದಗಿಸುವಂತಹ ಯೋಜನೆ. ಇಲ್ಲಿ ಮಾರುಕಟ್ಟೆ ದರಕ್ಕಿಂತಲೂ ಸಹ ಕಡಿಮೆ ಬೆಲೆಯಲ್ಲಿ ಬಡವರಿಗೆ ಕೈಗೆಟಕುವ ದರದಲ್ಲಿ ಆಹಾರ ಧಾನ್ಯಗಳನ್ನ ವಿತರಿಸ್ತಾ ಇರ್ತಕ್ಕಂಥದ್ದು. ಅತ್ಯಲ್ಪ ದರದಲ್ಲಿ 1 ಕೆಜಿಗೆ 3 ರೂಪಾಯಿ ಅಂತಕ್ಕಂಥ ಕೊಡ್ತಾ ಇದ್ದಾರೆ. ಹಾಗೇನೆ 1 ಕೆಜಿಗೆ ಕರ್ನಾಟಕದಲ್ಲಿ 1 ಕೆಜಿಗೆ ಎಷ್ಟು 1 ರೂಪಾಯಿ ಕೆಜಿಯನ್ನ ಕೊಡ್ತಿದ್ದಾರೆ. ಉಚಿತ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಇವೆಲ್ಲವೂ ಸಹ ಎಲ್ಲಿ ಬರ್ತವೆ, ಸಾರ್ವಜನಿಕ ವಿತರಣಾ ವ್ಯವಸ್ಥೆ. ಕೇಂದ್ರ ಸರ್ಕಾರ ಇವತ್ತು ಎಷ್ಟು ಕೊಡ್ತಾ ಇದೆ, 1 ಕೆಜಿಗೆ 6 ರೂಪಾಯಿಯಿಂದ 6ರಿಂದ 3ರವರೆಗೆ, ಅಂದ್ರೆ 3ರಿಂದ 6 ರೂಪಾಯಿವರೆಗೂ ಸಹ ಈ ಒಂದು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಅಕ್ಕಿಯನ್ನ ಕೊಡ್ತಕ್ಕಂಥ, ಗೋಧಿಯನ್ನ ಕೊಡ್ತಕ್ಕಂಥ, ಸಕ್ಕರೆಯನ್ನ ಕೊಡ್ತಕ್ಕಂತಹ ಯೋಜನೆಯನ್ನ ಹಮ್ಮಿಕೊಂಡಿದೆ. ಇದನ್ನ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತೇಳಿ ಕರಿತೀವಿ. ಅನಂತರ ಇನ್ನೊಂದಾಗಿರ್ತಕ್ಕಂಥದ್ದು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ, ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ. ಅಭಿವೃದ್ಧಿ ಯೋಜನೆ ಐಸಿಡಿಎಸ್ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ಈ ಶಿಶುಗಳು ಅಥವಾ ಮಕ್ಕಳು, ಯಾರು ಮಕ್ಕಳಿರ್ತಾರೋ ಅವರಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸತಕ್ಕಂಥದ್ದು. ಅಂದ್ರೆ ಈಗ ಅಂಗನವಾಡಿ ಕೇಂದ್ರಗಳಲ್ಲಿರ್ತಕ್ಕಂತಹ ಮಕ್ಕಳಿಗೆ, ಯಾರು ಬಡತನದ ರೇಖೆಗಿಂತ ಕೆಳಗಿರ್ತಾರೋ ಅಂತಹ ಮಕ್ಕಳು ಅಂಗನವಾಡಿ ಕೇಂದ್ರಗಳಲ್ಲಿರ್ತಕ್ಕಂಥವ್ರು, ಅಥವಾ ಹುಟ್ಟಿರ್ತಕ್ಕಂತಹ ಮಕ್ಕಳು, ಏನು 1 ವರ್ಷದ ನಂತರ ಆಗಿರ್ತಕ್ಕಂಥ ಮಕ್ಕಳು, ಅಂದ್ರೆ ಸರಿಸುಮಾರು 5 ವರ್ಷದ ಒಳಗಿನ ಮಕ್ಕಳಿಗಾಗಿ ಇಲ್ಲಿ ಸರ್ಕಾರ ಏನ್ ಮಾಡುತ್ತೆ, ಪೌಷ್ಟಿಕ ಆಹಾರವನ್ನು ಒದಗಿಸಿಕೊಡುತ್ತದೆ. ಪೌಷ್ಟಿಕ ಆಹಾರಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಬೇಳೆಕಾಳುಗಳು, ಸಿರಿಧಾನ್ಯಗಳು, ಹಾಗೆಯೇ ಉತ್ತಮ ಗುಣಮಟ್ಟದ ಎಣ್ಣೆ ಪದಾರ್ಥಗಳು, ಇವುಗಳನ್ನ ಒದಗಿಸಿ ಕೊಡ್ತಕ್ಕಂಥದ್ದು. ಅವರಿಗೆ ಅಲ್ಲಿಯೇ ಅಂದ್ರೆ ಅಂಗನವಾಡಿ ಕೇಂದ್ರದಲ್ಲಿಯೇ ಸಹ ಆಹಾರವನ್ನು ತಯಾರಿಸಿ ಕೊಡ್ತಕ್ಕಂತಹ ಯೋಜನೆ. ಇದನ್ನ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ. ಈಗ ಇದನ್ನ ಜಿಲ್ಲಾ ಪಂಚಾಯಿತಿಗಳ ಮೂಲಕ ಅನುಷ್ಠಾನಕ್ಕೆ ತರಲಾಗ್ತಾ ಇದೆ. ಅನಂತರ ಮೂರರಾಗಿರ್ತಕ್ಕಂಥದ್ದು ಮಧ್ಯಾಹ್ನದ ಬಿಸಿಯೂಟ ಯೋಜನೆ. ಮಧ್ಯಾಹ್ನದ ಬಿಸಿಯೂಟ ಯೋಜನೆ. MDMS ಅಂತೇಳಿ, MDMS ಮಧ್ಯಾಹ್ನದ ಬಿಸಿಯೂಟ ಯೋಜನೆ. ಮಧ್ಯಾಹ್ನದ ಬಿಸಿಯೂಟ ಯೋಜನೆಯಲ್ಲಿ ಮುಖ್ಯವಾಗಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕಂತಹ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನ ಒದಗಿಸಿ ಕೊಡ್ತಾ ಇದೆ. ಹೀಗೆ ಆಹಾರ ಧಾನ್ಯಗಳನ್ನ, ಆಹಾರದ ಭದ್ರತೆಯನ್ನು ಒದಗಿಸಿಕೊಡ್ತಾ ಇದೆ. ಯಾರಿಗೆ ಅಂತ ಹೇಳಿದ್ರೆ ಬಡವರಿಗಾಗಿ, ಭಾರತದಲ್ಲಿರ್ತಕ್ಕಂಥ ಬಡವರಿಗೆ, ಎಲ್ಲ ಜನರಿಗೂ ಸಹ, ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂಥ ಎಲ್ಲರಿಗೂ ಸಹ ಅವರಿಗೆ ಆಹಾರ ಧಾನ್ಯಗಳನ್ನ ಒದಗಿಸಿ ಕೊಡ್ತಾ ಇದೆ. ಆ ಮೂಲಕ ಆಹಾರದ ಭದ್ರತೆಯನ್ನ ಒದಗಿಸಿಕೊಡ್ತಾ ಇದೆ. ಒಂದು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಮೂಲಕ ಎಲ್ಲ ಜನರಿಗೂ ಸಹ ಕಾರ್ಡ್ಗಳನ್ನು ವಿತರಣೆ ಮಾಡುತ್ತೆ. ಹಸಿರು ಕಾರ್ಡು, ಹಾಗೇನೆ BPL ಕಾರ್ಡು, APL ಕಾರ್ಡು ಅಂತಕ್ಕಂಥ ಕಾರ್ಡ್ಗಳನ್ನ ನೀಡಿ, ಆ ಕಾರ್ಡ್ ಅಲ್ಲಿ ಯಾರು BPL ಕಾರ್ಡ್ ತಗೊಂಡಿರ್ತಾರೋ ಅವರಿಗೆ ಹೆಚ್ಚು ಆಹಾರ ಧಾನ್ಯಗಳನ್ನ ಮತ್ತು ಕಡಿಮೆ ಬೆಲೆಯಲ್ಲಿ ಅಥವಾ ಉಚಿತವಾಗಿ, ಕೆಲವೊಂದು ಆಹಾರ ಪದಾರ್ಥಗಳನ್ನು ಉಚಿತವಾಗಿ ಕೊಡ್ತದೆ ಅಥವಾ ಕಡಿಮೆ ಬೆಲೆಯಲ್ಲಿ, ಅತ್ಯಲ್ಪ ಬೆಲೆಯಲ್ಲಿ ಸರ್ಕಾರ ಕೊಡ್ತಾ ಇದೆ. ಮತ್ತೆ
ಮತ್ತೊಂದು ಯೋಜನೆಯನ್ನು ನೋಡಿದ್ರೆ ಇಲ್ಲಿ ಮಕ್ಕಳು ಅಂದ್ರೆ 5 ವರ್ಷದ ಒಳಗಿನ ಮಕ್ಕಳಿಗಾಗಿ 5 ವರ್ಷದ ಒಳಗಿನ ಮಕ್ಕಳಿಗಾಗಿ ಅವರಿಗೆ ಒಂದು ಪೌಷ್ಟಿಕ ಆಹಾರವನ್ನು ಒದಗಿಸುವ ಉದ್ದೇಶದಿಂದ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯನ್ನು ಸಹ ಒದಗಿಸ್ತಾ ಇದೆ. ಹಾಗೆಯೇ 1ನೇ ತರಗತಿಯಿಂದ 10ನೇ ತರಗತಿಯಲ್ಲಿರ್ತಕ್ಕಂತಹ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿರ್ತಕ್ಕಂತಹ ಮಕ್ಕಳಿಗಾಗಿ ಉಚಿತ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನ ಹಮ್ಮಿಕೊಂಡಿದೆ. ಅಂದ್ರೆ ಮಧ್ಯಾಹ್ನದ ಆಹಾರವನ್ನು ತಯಾರಿಸಿ ಕೊಡ್ತಕ್ಕಂತಹ ಯೋಜನೆ. ಇದನ್ನ ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ಹೇಳಿ ಕರಿತೀವಿ, ಅಥವಾ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಅಂತೇಳಿ ಕರಿತೀವಿ. ಒಂದು ಕಡೆ ಗ್ರಾಮಗಳಿಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳು, ಗ್ರಾಮಗಳ ಅಭಿವೃದ್ಧಿಗಾಗಿ ತಯಾರಿಸಿರ್ತಕ್ಕಂಥ ಯೋಜನೆಗಳು, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ ಮತ್ತು ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ, ಅಂದ್ರೆ ಮನೆಗಳನ್ನ, ವಸತಿ ಯೋಜನೆಗಳನ್ನ ನಿರ್ಮಿಸಿಕೊಡಲು ತಯಾರಿಸಿರ್ತಕ್ಕಂಥ ಯೋಜನೆ. ಇವೆರಡು ಯೋಜನೆಗಳು ಗ್ರಾಮಗಳ ಅಭಿವೃದ್ಧಿಗಾಗಿ. ಹಾಗೆಯೇ ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ ಅಂತಕ್ಕಂಥದ್ದು ವಸತಿ ಸೌಲಭ್ಯಗಳನ್ನು ಒದಗಿಸಿಕೊಡಲು ಮತ್ತು ಆಹಾರದ ಭದ್ರತೆಯನ್ನು ಒದಗಿಸಿಕೊಡೋದಕ್ಕೋಸ್ಕರ ಸಾರ್ವಜನಿಕ ವಿತರಣ ವ್ಯವಸ್ಥೆ, ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ, ಮಧ್ಯಾಹ್ನದ ಬಿಸಿಯೂಟ ಯೋಜನೆಗಳನ್ನ ಹಮ್ಮಿಕೊಂಡಿದೆ. ಅನಂತರ ಇದಲ್ಲದೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುವಂತಹ ಕಾರ್ಯಕ್ರಮಗಳು, ಸಾಮಾಜಿಕ ಭದ್ರತೆಯನ್ನು ಒದಗಿಸುವಂತಹ ಕಾರ್ಯಕ್ರಮಗಳು. ಸಾಮಾಜಿಕ ಭದ್ರತೆ ಒದಗಿಸುವ ಯೋಜನೆಗಳು, ಸಾಮಾಜಿಕ ಭದ್ರತೆಯನ್ನು ಒದಗಿಸುವಂತಹ ಯೋಜನೆಗಳು. ಸಾಮಾಜಿಕ ಭದ್ರತೆಯನ್ನು ಒದಗಿಸುವಂತಹ ಯೋಜನೆಗಳಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು, ಇಲ್ಲಿ ಸಾಮಾಜಿಕ ಭದ್ರತೆ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳಿ. ಸಾಮಾಜಿಕ ಭದ್ರತೆ ಅಂತ ಹೇಳಿದ್ರೆ ವಯೋವೃದ್ಧರು ಅಂದ್ರೆ ಜೀವನದ ಭವಿಷ್ಯತ್ತಿನಲ್ಲಿ ರಕ್ಷಣೆಯನ್ನು ಒದಗಿಸುವ ಉದ್ದೇಶದಿಂದ, ಜನರ ಭವಿಷ್ಯತ್ತಿನಲ್ಲಿ ರಕ್ಷಣೆಯನ್ನು ಒದಗಿಸತಕ್ಕಂಥದ್ದು. ಅಂದ್ರೆ ಮುಂದೆ ಒದಗಬಹುದಾಗಿರ್ತಕ್ಕಂತಹ ಆಪತ್ತುಗಳನ್ನ ಸಮರ್ಥವಾಗಿ ನಿರ್ವಹಿಸೋಕ್ಕೋಸ್ಕರ ಸರ್ಕಾರ ಜನರಿಗಾಗಿ ಒದಗಿಸುವಂತಕ್ಕಂಥ ಯೋಜನೆಗಳನ್ನೇ ಸಾಮಾಜಿಕ ಭದ್ರತಾ ಯೋಜನೆಗಳು ಅಂತೇಳಿ ಕರಿತೀವಿ. ಇಲ್ಲಿ ಸಾಮಾಜಿಕ ಭದ್ರತೆ ಅಂತ ಹೇಳಿದ್ರೆ ಮುಂದೆ ಎದುರಾಗ್ತಕ್ಕಂತಹ ಎಲ್ಲ ಸಮಸ್ಯೆಗಳು, ಮುಂದೆ ಎದುರಾಗ್ತಕ್ಕಂಥದ್ದು ಅಥವಾ ಯಾವುದೇ ರೀತಿಯ ಅಂಗವಿಕಲತೆಗೆ ಒಳಗಾಗ್ಬೋದು, ಅಥವಾ ವಯೋವೃದ್ಧರಾಗ್ಬೋದು, ಅಥವಾ ಅವಲಂಬಿತರು ಏನಾದರೂ ಮರಣವನ್ನು ಹೊಂದಬಹುದು, ಈ ರೀತಿಯಾಗಿರ್ತಕ್ಕ ಆಪತ್ಕಾಲಕ್ಕೆ ಸಿಲುಕಬಹುದು. ಈ ತರದ ಭವಿಷ್ಯದಲ್ಲಿ ಎದುರಾಗಬಹುದಾದಂತಹ ಗಂಡಾಂತರಗಳನ್ನ ಸಮರ್ಥವಾಗಿ ನಿರ್ವಹಿಸಲು ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಯೋಜನೆಗಳನ್ನೇ ಸಾಮಾಜಿಕ ಭದ್ರತಾ ಯೋಜನೆ ಅಂತೇಳಿ ಕರಿತೀವಿ. ಇಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿರ್ತಕ್ಕಂಥವು ಮೊದಲನೇದಾಗಿರ್ತಕ್ಕಂಥದ್ದು ರಾಷ್ಟ್ರೀಯ ಸಾಮಾಜಿಕ ನೆರವು ಕಾರ್ಯಕ್ರಮ. ರಾಷ್ಟ್ರೀಯ ಸಾಮಾಜಿಕ ನೆರವು ಕಾರ್ಯಕ್ರಮ. ಸಾಮಾಜಿಕ ನೆರವು ಕಾರ್ಯಕ್ರಮ. ನೆರವು ಕಾರ್ಯಕ್ರಮ ಅಂದ್ರೆ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ನೆರವು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಹಿರಿಯರಿಗೆ ಅಂದ್ರೆ 60 ಅಥವಾ 65 ವರ್ಷದ ಮೇಲ್ಪಟ್ಟಂತಕ್ಕಂಥವ್ರು ಅವರು ಸ್ವತಂತ್ರವಾಗಿ ಜೀವನ ನಡೆಸೋದಕ್ಕೋಸ್ಕರ ಅವರಿಗೆ ಪಿಂಚಣಿ ವ್ಯವಸ್ಥೆಯನ್ನ ಸರ್ಕಾರ ಒದಗಿಸಿ ಕೊಡ್ತಾ ಇದೆ. ಎಲ್ಲರೂ ಸಹ ಬಡತನದ ರೇಖೆ ಅಂತಲ್ಲ, ಎಲ್ಲ ಜನರಿಗೂ ಸಹ, ಎಲ್ಲ ಹಿರಿಯರಿಗೂ ಇಲ್ಲಿ ಏನ್ ಮಾಡ್ತಾ ಇದೆ ಸರ್ಕಾರ 60 ಅಥವಾ 65 ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ ಹಣಕಾಸಿನ ಸಹಾಯವನ್ನ ನೀಡ್ತಾ ಇದೆ. ಅಂದ್ರೆ ಪಿಂಚಣಿ ಯೋಜನೆಯನ್ನ ನೀಡ್ತಾ ಇದೆ. 500 ರೂಪಾಯಿ, 1000 ರೂಪಾಯಿ. ಹಾಗೇನೆ ಇವತ್ತು ಅಟಲ್ ಬಿಹಾರಿ
ಪೆನ್ಷನ್ ಯೋಜನೆ ಅಂತಕ್ಕಂಥದ್ದು ಬಂದಿದೆ, ಅಟಲ್ ಬಿಹಾರಿ ಪೆನ್ಷನ್ ಯೋಜನೆ. ಈ ಯೋಜನೆಗಳೆಲ್ಲವೂ ಸಹ ಎಲ್ಲಿ ಬರುತ್ತದೆ? ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆ. ಅಟಲ್ ಬಿಹಾರಿ ಪೆನ್ಷನ್ ಯೋಜನೆಯಲ್ಲಿ ಮುಖ್ಯವಾಗಿ ಏನದು, ಪ್ರತಿ ತಿಂಗಳು ಉಳಿತಾಯ ಮಾಡ್ತಕ್ಕಂಥದ್ದು. 60 ವರ್ಷ ಆದ ನಂತರ ಅವ್ರಿಗೆ ಏನ್ ಮಾಡುತ್ತೆ? ಪಿಂಚಣಿಯನ್ನು ಕೊಡುತ್ತೆ. ಕನಿಷ್ಠ 1,000ದಿಂದ ಹಿಡಿದು ಗರಿಷ್ಠ 5,000ದವರೆಗೆ ಪಿಂಚಣಿಯನ್ನು ಕೊಡ್ತದೆ. 42 ರೂಪಾಯಿ ತಿಂಗಳ ಹಾಕಿದ್ರೆ ಅದನಿಗೆ 1,000 ರೂಪಾಯಿ ಬರುತ್ತೆ. ಹಾಗೇನೆ 200 ಅಥವಾ 250 ರೂಪಾಯಿ ಹಾಕಿದ್ರೆ ತಿಂಗಳಿಗೆ 5,000. 60 ವರ್ಷ ಆದ ನಂತರ ಬರ್ತಕ್ಕಂಥದ್ದು. ಒಬ್ಬ ವ್ಯಕ್ತಿ 18 ವರ್ಷ ಇರ್ತಾನೆ, ಅವನು 18 ವರ್ಷ ಆದ ನಂತರ ಅವನು ಅಟಲ್ ಬಿಹಾರಿ ಪೆನ್ಷನ್ ಯೋಜನೆಯಲ್ಲಿ ಸೇರ್ಕೊಂಡ ಅಂತ ಹೇಳಿದ್ರೆ, ಅದರಲ್ಲಿ ಅವನು ಮೆಂಬರ್ಶಿಪ್ ಅನ್ನು ತಗೊಂಡ ಅಂದ್ರೆ ಪ್ರತಿ ತಿಂಗಳು ಅವನು 42 ರೂಪಾಯಿ ಕಟ್ಕೊಂತ ಹೋಗಬೇಕು. ಎಲ್ಲಿವರೆಗೂ? 60 ವರ್ಷದವರೆಗೆ ಕಟ್ಟಬೇಕು. ಆ ನಂತರ ಅವನಿಗೆ 60 ವರ್ಷ ಆದ ನಂತರ ಎಷ್ಟು ಬರುತ್ತೆ? 1,000 ರೂಪಾಯಿ ಬರುತ್ತೆ. 1,000 ರೂಪಾಯಿ ಸರ್ಕಾರ ಕೊಡುತ್ತೆ. ಹಾಗೇನೆ ಏನಾದ್ರು ಅವನು 220 ರೂಪಾಯಿ ಈ ರೀತಿಯಾಗಿ ಕಟ್ತಾ ಹೋದ ಅಂತ ಹೇಳಿದ್ರೆ ಅವನಿಗೆ 60 ವರ್ಷದ ನಂತರ 5,000 ರೂಪಾಯಿ ಬರ್ತಕ್ಕಂಥ ಯೋಜನೆ. ಅದು ಅಟಲ್ ಬಿಹಾರಿ ಪೆನ್ಷನ್ ಯೋಜನೆ. ಆದರೆ ಇಲ್ಲಿ ಯಾವುದೇ ಕಟ್ಟಿರೋದಿಲ್ಲ, ಈಗಾಗಲೇ 65 ವರ್ಷ ಆಗ್ಬಿಟ್ಟಿದೆ. ಅಂಥವರಿಗೆ ಸರ್ಕಾರ ಏನ್ ಮಾಡ್ತದೆ? ಪೆನ್ಷನ್ ಅನ್ನ ಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಅವರಿಗೆ ವೃದ್ಧಾಪ್ಯ ವೇತನಗಳನ್ನ ಕೊಡ್ತಕ್ಕಂಥದ್ದು. ಹಾಗೇನೆ ಇದ್ರ ಜೊತೆಗೆ ಅನಾಥರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ಯಾರು ಇಲ್ಲ ಅವರಿಗೆ ತಂದೆ ತಾಯಿ ಹಾಗೇನೆ ಬಂಧು ಬಳಗ ಯಾರು ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ಹಾಗೇನೆ ಇದರಲ್ಲಿ ವಿಧವೆಯರು ಸಹ ಕಂಡು ಬರ್ತಾರೆ. ವಿಧವೆಯರು ಇವರನ್ನು ಸಹ ರಕ್ಷಣೆ ಮಾಡುತ್ತೆ. ಇವರಿಗೂ ಸಹ ಏನು ಪೆನ್ಷನ್ ಅನ್ನ ಕೊಡ್ತಕ್ಕಂಥದ್ದು. ಇಲ್ಲಿ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥವರಿಗೆ ಹೆಚ್ಚಾಗಿ ಪೆನ್ಷನ್ ಅನ್ನ ಕೊಡ್ತಕ್ಕಂಥದ್ದು. ಬಡತನದ ರೇಖೆಗಿಂತ ಮೇಲಿರ್ತಕ್ಕಂಥವರಿಗೆ ಅವರು ಅಟಲ್ ಬಿಹಾರಿ ಪೆನ್ಷನ್ ಯೋಜನೆಯಲ್ಲಿ ಅವರು ಸದಸ್ಯತ್ವವನ್ನು ತಗೊಬಹುದು. ಹಾಗೇನೆ ಸರ್ಕಾರಿ ನೌಕರರು ಅಥವಾ ಇಲ್ಲಿಂದ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವರಿಗೆ ಆಯಾ ಕಂಪನಿಗಳಲ್ಲೇ ಅಥವಾ ಸರ್ಕಾರದ ಪೆನ್ಷನ್ ಯೋಜನೆಗಳೇ ಬರ್ತವೆ. ಹೀಗಾಗಿ ಪ್ರತಿಯೊಬ್ಬ ನಾಗರಿಕನನ್ನು ಸಹ ಸಾಮಾಜಿಕ ಭದ್ರತೆಯಲ್ಲಿ ಒದಗಿಸುವ ಉದ್ದೇಶದಿಂದ ಸರ್ಕಾರ ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆಯನ್ನ ಜಾರಿಗೆ ತಂದಿದೆ. ಇದರಲ್ಲಿ ಕರ್ನಾಟಕದಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ ಅಂತಕ್ಕಂಥದ್ದು ಕಂಡುಬರುತ್ತದೆ. ಸಂಧ್ಯಾ ಸುರಕ್ಷಾ ಯೋಜನೆ. ಸಂಧ್ಯಾ ಸುರಕ್ಷಾ ಯೋಜನೆ. ಈ ಯೋಜನೆಯನ್ನು ಸಹ ಕರ್ನಾಟಕದಲ್ಲಿ ಜಾರಿಗೆ ತಂದಿದ್ದಾರೆ. ಆದರೆ ಈ ಯೋಜನೆಯನ್ನ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿಯೇ ವಿಲೀನಗೊಳಿಸಿರ್ತಕ್ಕಂಥದ್ದು. ಹಾಗೆಯೇ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನು ಸಹ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಅದನ್ನು ಸಹ ವಿಲೀನಗೊಳಿಸಿರ್ತಕ್ಕಂಥದ್ದು ನೋಡಬಹುದು. ಹೀಗೆ ಅಂದ್ರೆ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ, ಹೆಣ್ಣು ಮಕ್ಕಳ ಜೀವನದ ಭದ್ರತೆಗಾಗಿ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಕರ್ನಾಟಕದಲ್ಲಿ ಜಾರಿಗೆ ತಂದು ಆ ಯೋಜನೆಯನ್ನ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಅದನ್ನ ವಿಲೀನಗೊಳಿಸಿದೆ ರಾಜ್ಯ ಸರ್ಕಾರ. ಹೀಗಾಗಿ ಇವೆಲ್ಲವೂ ಸಹ ಭದ್ರತೆಯನ್ನು ಒದಗಿಸತಕ್ಕಂತಹ ಯೋಜನೆಗಳು. ಅನಂತರ ಪ್ರಧಾನಮಂತ್ರಿ ಜನಧನ್ ಕಾರ್ಯಕ್ರಮ, ಪ್ರಧಾನಮಂತ್ರಿ ಜನಧನ ಕಾರ್ಯಕ್ರಮ, ಪ್ರಧಾನಮಂತ್ರಿ ಜನಧನ ಕಾರ್ಯಕ್ರಮ. ಪ್ರಧಾನಮಂತ್ರಿ ಜನಧನ್ ಕಾರ್ಯಕ್ರಮ ಈ ಯೋಜನೆಯಲ್ಲಿ ಶೂನ್ಯ ಖಾತೆಯಲ್ಲಿ ಹಣವನ್ನ ಶೂನ್ಯವಾಗಿರ್ತಕ್ಕಂತಹ ಒಂದು ಅಕೌಂಟ್ ಅಲ್ಲಿ ಖಾತೆಯನ್ನು ತೆರೀತಕ್ಕಂಥದ್ದು. ಶೂನ್ಯವಾಗಿರ್ತಕ್ಕಂತಹ ಅಕೌಂಟ್ ನಲ್ಲಿ ಖಾತೆಯನ್ನು ತೆರೀತಕ್ಕಂಥದ್ದು. ಯಾರಿಗೆ ಡಿಪಾಸಿಟ್, ಮಿನಿಮಮ್ ಡಿಪಾಸಿಟ್ ಅಂತ ಹೇಳ್ತೀವಿ, ಕನಿಷ್ಠ ಮುಂಗಡವನ್ನ ಅಥವಾ ಕನಿಷ್ಠ ಠೇವಣಿಯನ್ನ ಇಡಬೇಕಾಗಿತ್ತು. ಆದ್ರೆ ಈಗ ಭಾರತ ಸರ್ಕಾರ ಏನ್ ಮಾಡಿದೆ, ಈ ಕನಿಷ್ಠ ಠೇವಣಿ ಯೋಜನೆಯನ್ನ ರದ್ದು ಮಾಡಿದೆ. ಬಡವರು, ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂಥವರು ಶೂನ್ಯ ಠೇವಣಿಯಲ್ಲಿಯೂ ಸಹ ಬ್ಯಾಂಕ್ಗಳಲ್ಲಿ ಖಾತೆಯನ್ನ ತೆರೀಬಹುದು. ಖಾತೆಯನ್ನು ತೆರೆಯೋದಕ್ಕೆ ಅವಕಾಶ ಕೊಟ್ಟಿದೆ. ನೇರವಾಗಿಯೇ ಅಲ್ಲಿ ಶೂನ್ಯ ಠೇವಣಿಗೆ ಖಾತೆಯನ್ನ ಯಾವುದಾದ್ರೂ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅವರು ಖಾತೆಯನ್ನು ತೆರೆಯೋದ್ರ ಮೂಲಕ ಅವರಿಗೆ ಹಣಕಾಸಿನ ಶಿಕ್ಷಣವನ್ನ ನೀಡ್ತಕ್ಕಂತಹ ಯೋಜನೆಯಾಗಿದೆ.
ಹಣಕಾಸಿನ ಶಿಕ್ಷಣವನ್ನು ನೀಡತಕ್ಕಂತಹ ಯೋಜನೆ ಪ್ರಧಾನಮಂತ್ರಿ ಜನ್ಧನ್ ಕಾರ್ಯಕ್ರಮ. ಇವೆಲ್ಲವೂ ಸಹ ನಾವು ನೋಡ್ತಾ ಹೋಗ್ಬೋದು. ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಸಹ ಭಾರತ ಸರ್ಕಾರ ಕೊಡ್ತಾ ಇದೆ. ಇಲ್ಲಿ ಒಂದು ಬೆಳವಣಿಗೆ ಆಧಾರಿತ ಕಾರ್ಯಕ್ರಮಗಳಲ್ಲಿ ಏನ್ ಮಾಡ್ತು, ಕೃಷಿ ಅಭಿವೃದ್ಧಿಗೆ, ಕೈಗಾರಿಕಾ ಅಭಿವೃದ್ಧಿಗೆ, ವ್ಯಾಪಾರೋದ್ಯಮಗಳ ಅಭಿವೃದ್ಧಿಗೆ, ಹೀಗೆ ಆರ್ಥಿಕ ಬೆಳವಣಿಗೆ, ಒಟ್ಟಾರೆ ಆರ್ಥಿಕ ಬೆಳವಣಿಗೆ ಮೊದಲು ಕಾರ್ಯಕ್ರಮಗಳನ್ನು ನಂಬಿಕೊಂಡಿವಿ. ಆದರೆ ಆ ಕಾರ್ಯಕ್ರಮ ಯಶಸ್ವಿಯಾಗಿಲ್ಲ. ಆದರೆ ಆ ನಂತರ ಏನಾಯಿತು, ಎರಡನೇ ಪಂಚವಾರ್ಷಿಕ ಯೋಜನೆ ಮುಗಿದ ನಂತರ ಅಥವಾ ಮೂರನೇ ಪಂಚವಾರ್ಷಿಕ ಆರಂಭದಲ್ಲಿ ನಾವು ನೇರವಾಗಿ ಭಾರತ ಸರ್ಕಾರ ಏನ್ ಮಾಡ್ತು, ಫಲಾನುಭವಿಗಳನ್ನ ಗುರುತಿಸ್ತು, ಬಡವರನ್ನ ಗುರುತಿಸಿ ಅವರಿಗೆ ನೇರವಾಗಿರ್ತಕ್ಕಂಥ ಯೋಜನೆಗಳನ್ನ, ನೇರವಾಗಿರ್ತಕ್ಕಂಥ ಹಣಕಾಸು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಬಂತು. ಅದರಲ್ಲಿ ಉದ್ಯೋಗ ಮತ್ತು ಆದಾಯ ಸೃಷ್ಟಿ ಕಾರ್ಯಕ್ರಮಗಳು ಅವು ಹೆಚ್ಚು ಜನರನ್ನ ತಲುಪಿದವು. ಇಲ್ಲಿ ಯಾರಿಗೂ ಉದ್ಯೋಗ ಇಲ್ಲ, ಯಾರು ನಿರುದ್ಯೋಗಿಗಳಾಗಿರೋರು ಅವರಿಗೆಲ್ಲರಿಗೂ ಸಹ ಏನು ವ್ಯಾಪಾರಗಳನ್ನ ಕೈಗೊಳ್ಳೋದಕ್ಕೆ ಅಥವಾ ಸಣ್ಣ ಉದ್ದಿಮೆಗಳನ್ನು ನಡೆಸೋದಕ್ಕೆ ಅಥವಾ ಕೃಷಿಯಲ್ಲಿ ಇನ್ನಷ್ಟು ಪ್ರಗತಿಯನ್ನು ಸಾಧಿಸೋದಕ್ಕೆ ಅವರಿಗೆಲ್ಲರಿಗೂ ಸಹ ಹಣಕಾಸಿನ ನೆರವನ್ನ ಒದಗಿಸುತ್ತದೆ. ಹಾಗೆಯೇ ಕೂಲಿಗಾಗಿ ಕಾಳು ಯೋಜನೆ ಮತ್ತು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ, ಈ ಎರಡು ಕಾರ್ಯಕ್ರಮಗಳು ಸಹ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು. ಅದರಲ್ಲೂ ಸಹ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಅಂತಕ್ಕಂಥದ್ದು ಹೆಚ್ಚು ಪ್ರಚಾರದಲ್ಲಿದೆ, ಹೆಚ್ಚು ಜನಪ್ರಿಯವಾಗಿದೆ. ಎಲ್ಲ ಹಳ್ಳಿಗಳಲ್ಲೂ ಸಹ ಈ ಯೋಜನೆಯನ್ನ ಅನುಷ್ಠಾನಕ್ಕೆ ತರಲಾಗ್ತಾ ಇದೆ. ಪ್ರತಿ ವರ್ಷದಲ್ಲಿ 100 ದಿನದ ಉದ್ಯೋಗವನ್ನು ಒದಗಿಸುವಂತಹ ಕಾರ್ಯಕ್ರಮಗಳು. ಹಾಗಾಗಿ ಆ ಒಂದು ಕಾರ್ಯಕ್ರಮದ ಮೂಲಕ ಬಡವರ ಆದಾಯವನ್ನ ಹೆಚ್ಚಿಸುವಂತಹ ಒಂದು ಕೆಲಸವನ್ನ ಸರ್ಕಾರ ಮಾಡ್ತಾರೆ. ಅದರ ಜೊತೆಗೆ ಮೂಲ ಸೌಕರ್ಯಗಳನ್ನು ಒದಗಿಸುವ ಉದ್ದೇಶಗಳು. ಮೂಲ ಸೌಕರ್ಯಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಶಿಕ್ಷಣ, ಆರೋಗ್ಯ, ರಸ್ತೆಗಳು, ವಿದ್ಯುತ್ ಇವುಗಳನ್ನು ಒದಗಿಸುವ ಉದ್ದೇಶದಿಂದಾಗಿ ಜಾರಿಗೆ ತಂದಂತಹ ಕಾರ್ಯಕ್ರಮಗಳು. ಒಂದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಹಾಗೆಯೇ ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ, ಅದೇ ರೀತಿ ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆಗಳು, ಹಾಗೆಯೇ ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ, ಹಾಗೆಯೇ ಮಧ್ಯಾಹ್ನ ಬಿಸಿಯೂಟ ಯೋಜನೆ. ಈ ಎಲ್ಲ ಯೋಜನೆಗಳನ್ನು ಸಹ ಭಾರತ ಸರ್ಕಾರ ಜಾರಿಗೆ ತಂದಿದೆ. ಇದು ಈ ಯೋಜನೆಯಲ್ಲಿ ಮುಖ್ಯವಾಗಿ ಮೂಲಭೂತ ಸೌಲಭ್ಯಗಳು ಅಂದ್ರೆ ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು, ವಿದ್ಯುತ್, ರಸ್ತೆಗಳು, ಹಾಗೆಯೇ ಇಷ್ಟು ಯೋಜನೆಗಳನ್ನ ಒದಗಿಸುವ ಉದ್ದೇಶದಿಂದ ಜಾರಿಗೆ ತರತಕ್ಕಂಥದ್ದು. ಆನಂತರ ಆಹಾರವನ್ನು ಒದಗಿಸುವಂತಹ ಯೋಜನೆ, ಆಹಾರದ ಭದ್ರತೆಯನ್ನು ಒದಗಿಸುವಂತಹ ಯೋಜನೆಗಳು ಅಂತ ಹೇಳಿದ್ರೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಮತ್ತು ಮಧ್ಯಾಹ್ನದ ಬಿಸಿಯೂಟ ಯೋಜನೆಗಳು. ಇನ್ನು ಸಾಮಾಜಿಕ ಭದ್ರತೆಯನ್ನು ಒದಗಿಸುವಂತಹ ಯೋಜನೆಗಳು, ರಾಷ್ಟ್ರೀಯ ಸಾಮಾಜಿಕ ನೆರವು ಕಾರ್ಯಕ್ರಮ, ಮತ್ತೊಂದು ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗಳು. ಈ ಯೋಜನೆಗಳು ಸಾಮಾಜಿಕ ಭದ್ರತೆಯನ್ನು ಒದಗಿಸುವಂತಹ ಯೋಜನೆಗಳಾಗಿದ್ದಾವೆ. ಇಷ್ಟೆಲ್ಲ ಯೋಜನೆಗಳನ್ನ ಒದಗಿಸಿರ್ತಕ್ಕಂಥ ಭಾರತ ಸರ್ಕಾರ ಇಲ್ಲಿ ಹಾಗಾದರೆ ಸಂಪೂರ್ಣವಾಗಿ ಬಡತನ ಅಂತಕ್ಕಂಥದ್ದು ನಿವಾರಣೆ ಆಗಿದೆಯಾ, ನಿರ್ಮೂಲನೆ ಆಗಿದೆಯಾ? ಸಂಪೂರ್ಣವಾಗಿ ಭಾರತದಲ್ಲಿ ಬಡತನ ನಿರ್ಮೂಲನೆ ಆಗಿದೆಯಾ ಅಂತಕ್ಕಂಥದ್ದನ್ನ ನಾವು ನೋಡಿದರೆ ಅದಕ್ಕೆ ಮತ್ತೆ ನಮ್ಮ ಮುಂದೆ ಏನು ಸಿಗ್ತಾ ಇದೆ? ಪ್ರಶ್ನಾರ್ಥಕ ಚಿಹ್ನೆಗಳು ಸಿಗ್ತಾ ಇದ್ದಾವೆ. ಯಾಕೆ ಈ ಥರ ಆಗ್ತಾ ಇದೆ? ಇಷ್ಟೆಲ್ಲ ಯೋಜನೆಗಳನ್ನ ಭಾರತ ಸರ್ಕಾರ ಕೊಟ್ಟರೂ ಸಹ ಯಾಕೆ ಭಾರತದಲ್ಲಿ ಇನ್ನೂ ಸಹ ಬಡತನ ಕಂಡು ಬರ್ತಾ ಇದೆ? ಇವತ್ತಿಗೂ ಸಹ ಭಾರತದಲ್ಲಿ ಸರಿಸುಮಾರು 22% ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನರನ್ನ ನಾವು ನೋಡಬಹುದು. 22% ಜನರು ಭಾರತದಲ್ಲಿ ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂಥವ್ರನ್ನ ನಾವು ನೋಡಬಹುದು. ಹಾಗಾದ್ರೆ ಬಡತನವನ್ನು ಉಪಶಮನಗೊಳಿಸುವಂತಹ ಕಾರ್ಯಕ್ರಮಗಳ ಒಂದು ಮೌಲ್ಯಮಾಪನವನ್ನು ನಾವು ನೋಡ್ತಾ ಹೋಗೋಣ. ಮೌಲ್ಯಮಾಪನ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಿದೆ. ಆದರೆ ಈ ಬಡತನ ಕಡಿಮೆಗೊಳಿಸುವ ನೀತಿಗಳು ಮತ್ತು ಕಾರ್ಯಕ್ರಮಗಳು ಯಶಸ್ವಿ ಆಗಿದೆ. ಆದರೆ ನಿರೀಕ್ಷಿತ ಯಶಸ್ವಿ ಅಂತಕ್ಕಂಥದ್ದು ಸಿಕ್ಕಿಲ್ಲ ಅಷ್ಟೇ. ಬಹುತೇಕ ಕಡೆ ಈ ಯೋಜನೆ ಅಂತಕ್ಕಂಥದ್ದು ಈಗಲೂ ಸಹ ಅನುಷ್ಠಾನಗೊಳ್ತಾ ಇದ್ದಾವೆ. ಆದರೆ ಇನ್ನೂ ಸಹ ನಮಗೆ ಬಡತನದ ಪ್ರಮಾಣ ಕಡಿಮೆ ಆಗಬೇಕಾಗಿತ್ತು. ಯಾಕೆ ಕಡಿಮೆ ಆಗಿಲ್ಲ ಅನ್ನೋದನ್ನ ನಾವು ನೋಡಿದ್ರೆ ಒಂದರಾಗಿರ್ತಕ್ಕಂಥದ್ದು ಹಣಕಾಸಿನ ಸಂಪನ್ಮೂಲಗಳ ಕೊರತೆ ಇದೆ.
ಒಂದು ಹಣಕಾಸಿನ ಸಂಪನ್ಮೂಲಗಳು. ಹಣಕಾಸಿನ ಸಂಪನ್ಮೂಲ. ಹಣಕಾಸಿನ ಸಂಪನ್ಮೂಲದ ಕೊರತೆ ಅಂತಕ್ಕಂಥದ್ದು ಕಂಡು ಬಂದಿದೆ. ಈ ಯೋಜನೆಗಳಿಗೆ ನಾವು ಯೋಜನೆಯನ್ನ ರೂಪಿಸಿದ್ದೀವಿ, ಆದರೆ ಯೋಜನೆಗಳನ್ನ ಜಾರಿಗೆ ತರಬೇಕು ಅಂತ ಹೇಳಿದ್ರೆ ಅದಕ್ಕೆ ಹಣಕಾಸಿನ ಸಂಪನ್ಮೂಲಗಳು ಬೇಕಾಗ್ತವೆ. ಉದಾಹರಣೆಗೆ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಒಳ್ಳೆಯ ಯೋಜನೆ. ಅಲ್ಲಿ ಸಾಮುದಾಯಿಕವಾಗಿರ್ತಕ್ಕಂಥ ಆಸ್ತಿಗಳ ನಿರ್ಮಾಣ ಆಗ್ತದೆ, ಕೆರೆ ಕಟ್ಟೆಗಳ ಅಭಿವೃದ್ಧಿ ಆಗ್ತವೆ, ರಸ್ತೆಗಳ ಅಭಿವೃದ್ಧಿ ಆಗ್ತವೆ, ಕೃಷಿ ಅಭಿವೃದ್ಧಿ ಆಗ್ತವೆ, ನೀರಾವರಿಯನ್ನ ನಾವು ಅಭಿವೃದ್ಧಿಗೊಳಿಸಬಹುದು, ಎಲ್ಲ ಅವಕಾಶಗಳಿದಾವೆ. ಆದರೆ ಆ ಯೋಜನೆಯನ್ನ ನಾವು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿ ತರೋದಕ್ಕೆ ನಮ್ಮ ಹತ್ರ ಹಣಕಾಸಿನ ಸಂಪನ್ಮೂಲಗಳಲ್ಲಿ ಕೊರತೆ ಕಂಡು ಬರ್ತಾ ಇದ್ದಾವೆ. ನಾವು ಕೇವಲ 100 ದಿನ, ವರ್ಷದಲ್ಲಿ 100 ದಿನ ಮಾತ್ರ ಕೆಲಸ ಕೊಡ್ತಾ ಇದ್ವಿ. ಅದನ್ನ 200 ದಿನಕ್ಕೆ ಕೆಲಸ ಕೊಡಬೇಕು ಅಂತ ಹೇಳಿದ್ರೆ ಏನ್ ಬೇಕಾಗುತ್ತೆ? ನಮಗೆ ಹಣಕಾಸಿನ ಸಹಾಯ ಅಂತಕ್ಕಂಥದ್ದು ಬೇಕಾಗುತ್ತೆ. ನಾವು ಹೆಚ್ಚು ತೆರಿಗೆಯನ್ನು ಸಂಗ್ರಹಿಸಬೇಕಾಗುತ್ತೆ. ಹೆಚ್ಚು ತೆರಿಗೆಯನ್ನು ಸಂಗ್ರಹಿಸಬೇಕು ಅಂತ ಹೇಳಿದ್ರೆ ಆ ತೆರಿಗೆ ಹೊರೆ ಮತ್ತೆ ಜನರ ಮೇಲೆ ಹಾಕಬೇಕಾಗುತ್ತದೆ. ಹಾಗಾಗಿ ಇಲ್ಲಿ ಹಣಕಾಸಿನ ಸಂಪನ್ಮೂಲಗಳು ಭಾರತದಲ್ಲಿ ಕಡಿಮೆ ಇರೋದ್ರಿಂದ ಈ ಯೋಜನೆಗಳು ಇನ್ನಷ್ಟು ಪರಿಣಾಮಕಾರಿಯಾಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆಯೇ ಎರಡನೇದಾಗಿರ್ತಕ್ಕಂಥದ್ದು ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಕೊರತೆ. ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಕೊರತೆ. ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿನ ಕೊರತೆ. ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಕೊರತೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಯಾವ ಯೋಜನೆ, ಯಾರು ಅದನ್ನ ನಿರ್ವಹಣೆ ಮಾಡ್ತಕ್ಕಂಥವ್ರು ಯಾರು? ಈಗ ಉದಾಹರಣೆಗೆ ಯಾವುದು ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ ಅಂತಕ್ಕಂಥದ್ದಿದೆ, ಅದನ್ನ ನಿರ್ವಹಣೆ ಮಾಡೋದು ಯಾರು? ಅದನ್ನು ವ್ಯವಸ್ಥಿತವಾಗಿ ಜಾರಿಗೆ ತರ್ತಾ ಇದ್ದಾರ? ಯಾವ ಹಳ್ಳಿಗಳಲ್ಲಿ ಅದು ಆ ಎಲ್ಲ ಸೌಲಭ್ಯಗಳನ್ನ ವಿಸ್ತಾರ ಆಗ್ತಾ ಇದೆ ಮತ್ತು ಜನರಿಗೆ ಅದ್ರ ಬಗ್ಗೆ ಅರಿವಿದೆಯಾ? ಹೀಗೆ ನಾವು ಆ ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸ್ತಕ್ಕಂಥದ್ದು. ಎಲ್ಲ ಯೋಜನೆಗಳನ್ನು ಸಹ ಒಂದೇ ಇಲಾಖೆಗೆ, ಒಂದೇ ಡಿಪಾರ್ಟ್ಮೆಂಟ್ಗೆ ಕೊಟ್ಬಿಟ್ರೆ ಅದನ್ನು ಅನುಷ್ಠಾನ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಲ್ಲಿ ಯಾರು ಆಡಳಿತ ವರ್ಗದವರಿಗೆ ಮೇಲೆ ಒತ್ತಡ ಹೆಚ್ಚಾಗುತ್ತದೆ. ಹಾಗಾಗಿ ಯಾವಾಗ ಒತ್ತಡ ಆಗುತ್ತೋ ಅದನ್ನ ಅನುಷ್ಠಾನಗೊಳಿಸಲು ಸಹ ಕಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಭಾರತದಲ್ಲಿ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು ಪಂಚಾಯಿತಿ ಮಟ್ಟದಲ್ಲಿರ್ಬೋದು, ಅಥವಾ ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿರ್ಬೋದು, ಅಥವಾ ತಾಲೂಕು ಬೋರ್ಡ್ಗಳಲ್ಲಾಗಿರ್ಬೋದು, ಈ ವ್ಯವಸ್ಥೆಯಲ್ಲಿ ನಾವು ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಬೇಕು. ಹಾಗಾದ್ರೆ ಯಾವ ಯೋಜನೆಗಳನ್ನು ಯಾವ ಅವಧಿಯಲ್ಲಿ ಹೇಗೆ ಜಾರಿಗೆ ತರಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲ ಯೋಜನೆಗಳನ್ನು ಸಹ ಒಬ್ಬ ಅಧಿಕಾರಿಯ ಮೇಲೆ ಕೊಟ್ಬಿಟ್ರೆ ಅಲ್ಲಿ ಅನುಷ್ಠಾನಗೊಳ್ಳಲು ತುಂಬಾ ಕಷ್ಟ ಆಗುತ್ತದೆ. ಅನಂತರ ಮೂರನೇದಾಗಿರ್ತಕ್ಕಂಥದ್ದು ಫಲಾನುಭವಿಗಳನ್ನ ಗುರುತಿಸುವಿಕೆಯಲ್ಲಿ ದೋಷ. ಫಲಾನುಭವಿಯನ್ನ ಗುರುತಿಸುವಿಕೆಯಲ್ಲಿ ದೋಷ. ಗುರುತಿಸುವಿಕೆಯಲ್ಲಿ ದೋಷ. ಫಲಾನುಭವಿ ಅಂತ ಹೇಳಿದ್ರೆ ನಾವು ಯೋಜನೆಯನ್ನ ಜಾರಿಗೆ ತಂದಂತ ಸಂದರ್ಭದಲ್ಲಿ ಆ ಯೋಜನೆ ಯಾರಿಗೆ ಕೊಡಬೇಕು? ನಮ್ಮ ಯೋಜನೆಯ ಮುಖ್ಯ ಉದ್ದೇಶ ಇರುತ್ತೆ, ಯಾರು ಬಡತನದ ರೇಖೆಗಿಂತ ಕೆಳಗಿರ್ತಾರೋ ಆ ವ್ಯಕ್ತಿಗೆ ಯೋಜನೆಯ ಲಾಭ ಸಿಗಬೇಕು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆದರೆ ಇಲ್ಲಿ ಬಡತನದ ರೇಖೆಗಿಂತ ಯಾರು ಕೆಳಗಿದ್ದಾರೆ ಅದನ್ನು ಗುರುತಿಸೋದೇ ತುಂಬಾ ಕಷ್ಟಕರವಾಗಿದೆ. ಯಾಕೆಂತ ಹೇಳಿದ್ರೆ ಬಡತನಕ್ಕೆ ಸಂಬಂಧಿಸಿದಂತಹ ಒಂದು ನಿರ್ದಿಷ್ಟ ವ್ಯಾಖ್ಯಾನವನ್ನ ನಾವು ಸಮರ್ಥವಾಗಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವುದೇ ದೇಶದಲ್ಲಿ ಇರ್ಬೋದು, ಯಾವುದೇ ದೇಶದಲ್ಲಿಯೂ ಸಹ ಬಡವ ಅಂದ್ರೆ ಯಾರು ಅನ್ನೋದನ್ನ ನಾವು ಸ್ಪಷ್ಟವಾಗಿ ಗುರುತಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಭಾರತದಲ್ಲಿ ನೋಡಿದ್ರೆ ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂಥವ್ರು 673 ರೂಪಾಯಿಗಿಂತ ಕಡಿಮೆ ಆದಾಯವನ್ನು ಹೊಂದಿರತಕ್ಕಂಥವ್ರು ಬಡತನದ ರೇಖೆಗಿಂತ ಕೆಳಗಿನವರು ಅಂತ ಹೇಳ್ತೀವಿ. ಹಾಗಾದ್ರೆ ಎಷ್ಟು ಜನ ಒಂದು ಹಳ್ಳಿಯಲ್ಲಿ 673 ರೂಪಾಯಿಗಿಂತ ಕಡಿಮೆ ಆದಾಯ ಹೊಂದಿರತಕ್ಕಂಥ ಜನರಿದ್ದಾರೆ? ಅವನಿಗೆ 100 ದಿನ ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆಯಲ್ಲಿ ಕೆಲಸ ಕೊಟ್ಟು ಅಂತ ಹೇಳಿದ್ರೆ ಅವನ ಆದಾಯ
200 ಆದರೆ ಪರ್ ಡೇಗೆ ಹೆಚ್ಚು ಕಡಿಮೆ 20,000 ರೂಪಾಯಿ ಆಗುತ್ತೆ. 20,000 ರೂಪಾಯಿ. ಹಾಗಾದರೆ ಅವನು ಬಡದವರಿಗಿಂತ ಮೇಲ್ಮಟ್ಟದನ ಅಥವಾ ಶ್ರೀಮಂತನ, ಹೀಗೆ ನಾವು ಬಡವರನ್ನ ನಿರ್ದಿಷ್ಟವಾಗಿ ಗುರುತಿಸೋದಕ್ಕೆ ಕಷ್ಟ ಆಗುತ್ತದೆ, ಬಡವರನ್ನ ಗುರುತಿಸೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತಕ್ಕಂಥದ್ದು. ಆನಂತರ ಮತ್ತೊಂದು 4ನೇ ಅಂಶದ ಬಗ್ಗೆ ನೋಡಿದ್ರೆ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಅರಿವಿನ ಕೊರತೆ, ಜ್ಞಾನದ ಕೊರತೆ ಕಂಡುಬರ್ತಾ ಇದೆ. ಜ್ಞಾನದ ಕೊರತೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಜ್ಞಾನದ ಕೊರತೆ ಅಂತ ಹೇಳಿದ್ರೆ ಮುಖ್ಯವಾಗಿ ಈ ಕಾರ್ಯಕ್ರಮಗಳು ಹೇಗೆ ತಗೊಬೇಕು ಅಂತಕ್ಕಂಥದ್ದು. ಹಾಗೇನೆ ಈ ಕಾರ್ಯಕ್ರಮಗಳನ್ನ ನಾವು ಹೇಗೆ, ಯಾರಿಗೆ, ಜನರಿಗೆ ಹೇಗೆ ತಿಳಿಸೋದು. ಇಂಥ ಕಾರ್ಯಕ್ರಮ ಇದೆ ಅಂತೇಳಿ ಜನರಿಗೆ ಮಾಹಿತಿನೇ ಇರೋದಿಲ್ಲ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಆಗಿರ್ಬೋದು ಅಥವಾ ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ಹೇಗೆ ಕಾರ್ಡ್ ತಗೊಬೇಕು, ಹೇಗೆ BPL ಕಾರ್ಡ್ ತಗೊಬೇಕು, ಇದು ಯಾವುದೂ ಸಹ ಆತನಿಗೆ ಗೊತ್ತೇ ಇರೋದಿಲ್ಲ. ಹಾಗೆಯೇ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ, ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಹೇಗೆ ಅವನು ಜಾಬ್ ಕಾರ್ಡ್ಗಳನ್ನು ತಗೊಬೇಕು, ಆ ಯೋಜನೆ ಅಂದ್ರೆ ಏನು, ಆ ಯೋಜನೆಯ ಮಹತ್ವ ಏನು, ಅವನಲ್ಲಿ ಆ ಯೋಜನೆಯಲ್ಲಿರ್ತಕ್ಕಂಥ ಅವನ ಹಕ್ಕು ಬಾಧ್ಯತೆಗಳೇನು ಮತ್ತು ಅವನ ಕರ್ತವ್ಯಗಳೇನು ಅನ್ನೋದನ್ನು ಸಹ ಇಲ್ಲಿ ಫಲಾನುಭವಿಗಳಿಗೆ ಮಾಹಿತಿನೇ ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ಇವರೆಲ್ಲರೂ ಸಹ ಏನಾಗಿರ್ತಾರೆ, ಎಂಥದ್ದು ಸಾಕ್ಷರತೆಯ ಕೊರತೆ ಅಂತಕ್ಕಂಥದ್ದು ಕಂಡು ಬಂದಿರುತ್ತದೆ. ಆನಂತರ ಕೃಷಿ ಮತ್ತು ಆಸ್ತಿಗಳ ಅಸಮಾನ ಹಂಚಿಕೆ, ಕೃಷಿ ಭೂಮಿಯ ಅಸಮಾನ ಹಂಚಿಕೆ. ಭಾರತದಲ್ಲಿ ಬಡತನ ಹೆಚ್ಚಾಗೋದಕ್ಕೆ ಈ ಕೃಷಿ ಭೂಮಿ ಅಂತಕ್ಕಂಥದ್ದು ಅಸಮಾನವಾಗಿ ಹಂಚಲ್ಪಟ್ಟಿದೆ ಅಂತಕ್ಕಂಥದ್ದು. ಹಾಗೆಯೇ ಮತ್ತೊಂದು ಅಂಶವನ್ನು ನಾವು ನೋಡಿದ್ರೆ ಆಸ್ತಿಗಳಲ್ಲಿ ಅಸಮಾನ ಹಂಚಿಕೆ ಕಂಡು ಬರ್ತಾ ಇದೆ. ಹಾಗೆಯೇ ಮತ್ತೊಂದು ನೋಡಿದ್ರೆ ಭ್ರಷ್ಟಾಚಾರ ಮತ್ತು ಅದಕ್ಷ ಆಡಳಿತ. ಭ್ರಷ್ಟಾಚಾರ ಮತ್ತು ಅದಕ್ಷ ಆಡಳಿತ. ಅದಕ್ಷ ಆಡಳಿತ ಅಂತಕ್ಕಂಥದ್ದು ಸಹ ಕಂಡು ಬರ್ತಾ ಇದೆ. ಅಧಿಕಾರಿಗಳು ಯೋಜನೆಯನ್ನು ಅನುಷ್ಠಾನಗೊಳಿಸೋದ್ರಲ್ಲಿ ಸಾಕಷ್ಟು ವಿಳಂಬ ನೀತಿಯನ್ನ ಅನುಸರಿಸ್ತಾರೆ ಮತ್ತು ಆ ಕಾರ್ಯಕ್ರಮದ ಮೇಲುಸ್ತುವಾರಿಯನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇರೋದಿಲ್ಲ. ಅವಾಗೇನಾಗ್ತದೆ, ಭ್ರಷ್ಟಾಚಾರ ಮತ್ತು ಅದಕ್ಷ ಆಡಳಿತ ಅಂತಕ್ಕಂಥದ್ದು ಕಂಡು ಬರುತ್ತದೆ. ಹಾಗೆಯೇ ಕಾಲಕಾಲಕ್ಕೆ ಮೌಲ್ಯಮಾಪನದ ಕೊರತೆ, ಕಾಲಕ್ಕೆ ಮೌಲ್ಯಮಾಪನದ ಕೊರತೆ. ಮೌಲ್ಯಮಾಪನದ ಕೊರತೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಇಲ್ಲಿ ಕಾಲಕಾಲಕ್ಕೆ ಮೌಲ್ಯಮಾಪನ ಮಾಡತಕ್ಕಂಥದ್ದು ಸಾಧ್ಯ ಆಗ್ತಾ ಇಲ್ಲ. ಕಾಲಕಾಲಕ್ಕೆ ಮೌಲ್ಯಮಾಪನ ಅಂದ್ರೆ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಿದ ನಂತರ ಆ ಯೋಜನೆಯ ಸಾಧಕ ಬಾಧಕಗಳೇನು, ಮತ್ತು ಆ ಯೋಜನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕಾದ್ರೆ ಅದನ್ನು ಯಾವ ರೀತಿಯಾಗಿರ್ತಕ್ಕಂಥ ವಿಮರ್ಶೆಗೆ ನಾವು ಒಳಪಡಿಸಬೇಕಾಗುತ್ತೆ. ಈ ರೀತಿ ವಿಮರ್ಶೆಯನ್ನ ಮಾಡತಕ್ಕಂತಹ ಒಂದು ಕೆಲಸ ಭಾರತದಲ್ಲಿ ನಡೀತಾ ಇಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಭಾರತದಲ್ಲಿ ಈ ಬಡತನ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇಲ್ಲ. ಹೀಗಾಗಿ ಭಾರತದಲ್ಲಿ ಬಡತನದ ಪ್ರಮಾಣ 1973-74ರಲ್ಲಿ 55%. ಈಗ 2013-14ರಲ್ಲಿ 22% ಬಡವರು ಭಾರತದಲ್ಲಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಈಗೆಲ್ಲ ಈ ಬಡತನದ ನಿವಾರಣೆಗೋಸ್ಕರ ಕೈಗೊಳ್ಳುವಂತಹ ಕಾರ್ಯಕ್ರಮಗಳು ಇನ್ನಷ್ಟು ಪರಿಣಾಮಕಾರಿಯಾಗಿ ನಾವು ಜಾರಿಗೆ ತಂದರೆ ಈ ಯೋಜನೆಗಳೇ ಸಾಕಾಗ್ತವೆ ಬಡತನವನ್ನ ನಿರ್ಮೂಲನೆಗೊಳಿಸೋದಿಕ್ಕೆ.
ಬಡತನವನ್ನು ನಿರ್ಮೂಲನೆಗೊಳಿಸೋದಕ್ಕೆ ಇರ್ತಕ್ಕಂಥ ಯೋಜನೆಗಳನ್ನೇ ಅತ್ಯಂತ ವ್ಯವಸ್ಥಿತವಾಗಿ ಸೂಕ್ತವಾಗಿರ್ತಕ್ಕಂಥ ದಕ್ಷ ಆಡಳಿತದ ಮೂಲಕ ಜಾರಿಗೆ ತರಬೇಕು. ಅದರಲ್ಲೂ ಸಹ ಈ ಒಂದು ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆಗಳು ಮತ್ತು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಗಳು, ಹಾಗೆಯೇ ಸ್ವರ್ಣ ಜಯಂತಿ ಶಹರಿ ಮತ್ತು ಗ್ರಾಮೋದಯ ಸ್ವಉದ್ಯೋಗ ಯೋಜನೆಗಳು, ಇವೆಲ್ಲ ಯೋಜನೆಗಳು ಅತ್ಯಂತ ಒಳ್ಳೆಯ ಕಲ್ಪನೆಯನ್ನು ಹೊಂದಿರತಕ್ಕಂತಹ ಯೋಜನೆಗಳು. ಇವುಗಳನ್ನು ಏನ್ ಮಾಡಬೇಕಾಗಿದೆ, ಇನ್ನಷ್ಟು ಪ್ರಚಾರ ಮಾಡಬೇಕು, ಇನ್ನಷ್ಟು ಜನರಿಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಜೊತೆಗೆ ಸರ್ಕಾರಕ್ಕೆ ಹಣಕಾಸಿನ ಸಂಪನ್ಮೂಲಗಳನ್ನು ಹೊಂದಿಸ್ಕೊಬೇಕಾಗುತ್ತೆ. ನಾವು ಹೆಚ್ಚು ರಾಷ್ಟ್ರೀಯ ಆದಾಯ ಗಳಿಸಿದ್ರೆ ಅವಾಗೇನಾಗುತ್ತೆ, ಸರ್ಕಾರಕ್ಕೆ ಹಣಕಾಸಿನ ಸಂಪನ್ಮೂಲಗಳು ಬರ್ತವೆ. ಆಗ ಈ ಯೋಜನೆಗಳನ್ನು ಮತ್ತಷ್ಟು ವಿಸ್ತಾರ ಮಾಡಬಹುದು. ಹಾಗಾಗಿ ಈ ಯೋಜನೆಗಳನ್ನ ಅತ್ಯಂತ ವ್ಯವಸ್ಥಿತವಾಗಿ ಜಾರಿಗೆ ತರ್ತಕ್ಕಂತಹ ಒಂದು ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಇಷ್ಟೊಂದು ಯಶಸ್ವಿಯಾಗಿರೋದೇ ನಮಗೆ ಒಂದು ಹೆಮ್ಮೆಯ ವಿಚಾರ ಅಂತಾನೆ ಹೇಳಬೇಕಾಗುತ್ತದೆ. ಒಟ್ಟಾರೆ ಬಡತನ ಅಂದ್ರೆ ಏನು ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಹಾಗೇನೆ ಬಡವರು ಅಂದ್ರೆ ಯಾರು, ಭಾರತದಲ್ಲಿ ಬಡವರು ಎಷ್ಟು ಜನ ಇದ್ದಾರೆ, ಬಡತನದ ಲಕ್ಷಣಗಳು, ಬಡತನಕ್ಕೆ ಕಾರಣಗಳು ಮತ್ತು ಬಡತನಕ್ಕೆ ಉಪಶಮನಗೊಳಿಸುವಂತ ನೀತಿಗಳು ಮತ್ತು ಇವತ್ತಿಗೂ ಸಹ ಬಡತನ ಕಂಡು ಬರೋದಕ್ಕೆ ಇರತಕ್ಕಂತಹ ಮೌಲ್ಯಮಾಪನ, ಈ ಎಲ್ಲ ವಿಷಯಗಳನ್ನು ಸಹ ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೀವಿ. ಒಟ್ಟಾರೆ ಭಾರತದಲ್ಲಿ ಬಡತನದ ಪ್ರಮಾಣವನ್ನು ಕಡಿಮೆಗೊಳಿಸತಕ್ಕಂತಹ ಯೋಜನೆಗಳನ್ನ ಅತ್ಯಂತ ಹೆಚ್ಚು ವಿಸ್ತಾರವಾಗಿ ತಿಳ್ಕೊಂಡಿದ್ದೀವಿ ಅಂತ ನಾನು ಭಾವಿಸ್ತಾ ಈ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ.